ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನು ಅನಿಸ್ತು ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ದೀರಾ, ಇಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇಲ್ವಾ, ಅಥವಾ ಏನಿಲ್ಲಿ ಸರ್ಕಾರ ಹಣ ಹಾಕೋದನ್ನ ಏನೋ ಇಲ್ಲಿ ಕೈದು ಮಾಡ್ತಾ ಅಥವಾ ನಿಲ್ಲಿಸ್ಬಿಡ್ತಾ, ಏನು ಕತೆ ಅನ್ನುವಂಥದ್ದನ್ನು ಒಂದಿಷ್ಟು ಜನ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದೀರಾ. ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಮನಸ್ಸಿಗೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಐ ಥಿಂಕ್ ಎಲ್ಲರೂ ಕೇಳಿದ್ರಿ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನುವಂಥದ್ದು. ಏನು ಮಾಡಬೇಕು, ಜಸ್ಟ್ ಥಿಂಕ್ ಅಷ್ಟೇ. ಏನು ಮಾಡಿದ್ರೆ ಹಣ ಜಮೆ ಆಗುತ್ತೆ, ಯಾರ ಅಕೌಂಟಿಗೆ ಹಣ ಬರುತ್ತೆ, ಲಿಟ್ರಲ್ ತಿಳಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ವಿಚಾರ. ಎರಡನೇ ವಿಚಾರ, ನೀವು ಏನು ಮಾಡಬೇಕಾಗ್ತದೆ ಈ ಒಂದು ಯೋಜನೆಯಿಂದ ನೀವು ಹಣವನ್ನು ಪಡ್ಕೊಂಡ್ರೆ ಇಲ್ಲಿ ಏನೇನು ಕ್ರೈಟೀರಿಯಾಗಳನ್ನು ಫುಲ್ ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ನೀವು ಮಾಡಬೇಕಾಗ್ತದೆ, ಆಧಾರ್ ಕಾರ್ಡ್ ಅಪ್ಡೇಟನ್ನು ನೀವು ಮಾಡಬೇಕಾಗ್ತದೆ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು 100% ಮಾಡಬೇಕಾಗ್ತದೆ. ಇಲ್ಲಾಂತಂದ್ರೆ ಹಣನೇ ಬರಲ್ಲ. ದಿಸ್ ಇಸ್ ಒನ್ ಥಿಂಗ್. ಏನಪ್ಪ ಅಂತಂದರೆ, ನೀವು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ ಹಣನೇ ಜಮೆ ಆಗಲ್ಲ. ಹಾಗಾಗಿ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. 100% ಎಲ್ರಿಗೂ ನಾನು ಹೇಳ್ತಾ ಇರ್ತೀನಿ, ಆದರೆ ನಿಮ್ಮೆಲ್ರಿಗೂ ನಾನು ಹೇಳುವಂಥದ್ದು, ದಯವಿಟ್ಟು ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್ ಪ್ರತಿಯೊಂದು ಕೂಡ ನೀವು 100% ಮಾಡಿಕೊಂಡ್ರೆ ಆರಾಮ್ಸೆ ಒಂದೊಳ್ಳೆ ಹಣವನ್ನು ನೀವು ಪಡ್ಕೊಳ್ತೀರ ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಬಟ್ ನಾನು ಎಲ್ರಿಗೂ ಹೇಳುವಂಥದ್ದು, ದಯವಿಟ್ಟು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಜನ ಕೇಳ್ತಾ ಇದ್ದೀರಿ ಇಲ್ಲಿ, ಸರ್ ಹಣ ಬರ್ತಾ ಇಲ್ಲ. ಹಣ ಬರಬೇಕಂತಂದ್ರೆ ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಕಂಪ್ಲೀಟ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಮಾತ್ರ ಹಣ ಜಮೆ ಆಗುತ್ತೆ. ಇಲ್ಲಾಂತಂದರೆ ಹಣ ಜಮೆ ಆಗಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕನ್ನುವಂಥದ್ದು ನನ್ನೊಂದು ಒಪಿನಿಯನ್. ನೀವು ಏನು ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಹೇಳುವಂಥದ್ದಿಷ್ಟೇ, ಪ್ರತಿಯೊಬ್ಬರಿಗೆ ಹೇಳುವಂಥದ್ದಿಷ್ಟೇ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಎಲ್ಲದನ್ನು ಕೂಡ ಮಾಡಿ. ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಯಾರ ಅನಿಸಿಕೆ ಏನೇನಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದೇ ವಿಚಾರ, ಎಲ್ರಿಗೂ ಹೇಳುವಂಥದ್ದು, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಯಾರೂ ಕೂಡ ಫ್ರೀಯಾಗಿ ಸಿಗುತ್ತೆ ಅಥವಾ ಹೀಗೆ ಸರ್ಕಾರ ಕೊಡ್ತಾರಂತ ಅದು ಸರ್ಕಾರ ಕೊಡೋದಲ್ಲ. ಖಂಡಿತವಾಗ್ಲೂ ಸರ್ಕಾರ ನಿಮಗೋಸ್ಕರ ತೆಗೆದಿಟ್ಟಿರುವಂಥ ಹಣ, ಅದನ್ನು ತಗೊಳ್ಳಿ. ಆ್ಯಂಡ್ ಏನಂತಂದರೆ, ಅದನ್ನು ಬ್ಯಾಂಕಿಗೆ ಬಂದಾಗ ನೀವು ತಗೊಂಡು ಆಗ ನೀವು ಬೇಡ ಅಂತ ಹೇಳಬೇಡಿ, ಹಣ ಬೇಡ, ಯೋಜನೆ ಬೇಡ ಅಂತಲ್ಲ. ಒನ್ ಆಫ್ ದ ಬೆಸ್ಟ್ ಯೋಜನೆ, ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ. ಯೋಜನೆ ಅಪ್ಡೇಟ್ ಅಲ್ಲದೆ ನಿಮಗೆ ಮೋಟಿವೇಶನ್ ಕೂಡ ಕೊಡ್ತಾ ಇದ್ದೀನಿ ನಾನು ತುಂಬ ಜನರಿಗೆ. ಹಾಗಾದರೆ ನೀವು ನಾನು ಹೇಳುವಂಥ ರೀತಿಯಲ್ಲಿ ಕಂಪ್ಲೀಟಾಗಿ ಫಾಲೋ ಮಾಡಿಕೊಂಡು ಈ ಒಂದು ಯೋಜನೆಯಲ್ಲಿ ಆರಾಮ್ಸೆ ಹಣವನ್ನು ಪಡ್ಕೊಳ್ಬೋದು. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಒಂದರ ಮೇಲೆ ಫೋಕಸ್ ಮಾಡಿ. ಈ ಒಂದು ಯೋಜನೆ ಮೇಲೆ ಈಗ ನೀವು ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಥವಾ ಹಣವನ್ನು ಪಡ್ಕೊಳ್ಬೇಕಂತ ಬಯಸ್ತಾ ಇದ್ದೀರಾ, ಅದ್ರ ಮೇಲೆ ಫೋಕಸ್ ಮಾಡಿ. ಬೇರೆದ್ರ ಮೇಲೆ ಫೋಕಸ್ ಮಾಡಿದರೆ ಆಗಲ್ಲ, ನಿಮ್ಗೆ ಹಣ ಜಮೆ ಆಗಲ್ಲ. ನಾನು ಐ ಥಿಂಕ್ ಹೇಳ್ತಾ ಇದ್ದೀನಲ್ಲ, ಫೋಕಸ್ ಇನ್ ಒಂದರ ಮೇಲೆ ಫೋಕಸ್ ಮಾಡಿ, ಇಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಫೋಕಸ್ ಮಾಡಿದರೆ ಆರಾಮ್ಸೆ ನೀವು ಯಾವ ಕೆಲಸವನ್ನು ಏನು ಕ್ಷಣದಲ್ಲಿ ಮಾಡ್ತಾ ಇದ್ದೀರಾ, ಆರಾಮ್ಸೆ ಆ ಒಂದು ಕೆಲಸದ ಮೇಲೆ ಫೋಕಸ್ ಮಾಡಿದರೆ ಆರಾಮ್ಸೆ ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ಕಮೆಂಟ್ ಮಾಡಿ ದಯವಿಟ್ಟು. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇನ್ನೊಂದು ವಿಚಾರ, ತುಂಬ ಜನ ಕೇಳಿದ್ರಿ, ಆರಾಮ್ಸೆ ತುಂಬ ಜನ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಿದ್ರಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ್ಯಂಡ್ ಇನ್ನೊಂದು ಒಪಿನಿಯನ್, ಆ್ಯಂಡ್ ಎಲ್ರಿಗೂ ಆಗುತ್ತೆ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಒಂದಿಷ್ಟು ಜನ ಹೇಳ್ತಾರೆ, ಆಗಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ, ಖಂಡಿತವಾಗ್ಲೂ ಜಮೆ ಆಗುತ್ತೆ. ನಾನು ಹೇಳುವಂಥದ್ದು, ನೀವು ಜಸ್ಟ್ ಯೋಚನೆ ಮಾಡಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೆಕ್ಸ್ಟ್ ಇನ್ನೊಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ ಖಂಡಿತವಾಗ್ಲೂ 100% ಹಣ ಜಮೆ ಆಗುತ್ತೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೋಲಾರ, ಕೊಪ್ಪಳ, ಬಳ್ಳಾರಿ, ಬೀದರ್. ಇದಾದಮೇಲೆ ನಿಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಹೇಳುವಂಥದ್ದು, ಒಂದಿಷ್ಟು ಜನ ವಿಡಿಯೋವನ್ನು ಮಿಸ್ ಮಾಡ್ತೀರಾ.
ಮಧ್ಯದಲ್ಲೇ ನೋಡ್ತೀರಾ ಹಾಗೆ ಹೋಗಿಬಿಡ್ತೀರಾ, ಆ ರೀತಿ ಮಾಡಿದರೆ ಆಗಲ್ಲ. ಆ್ಯಂಡ್ ಅದಾದಮೇಲೆ ನಿಮಗೆ ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ. ಆದರೆ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಏನು ಹೇಳಿದೆ ಅದೆಲ್ಲ 100% ಆಗಿ ಖಂಡಿತವಾಗ್ಲೂ ಬರುವಂಥ ಜಿಲ್ಲೆಗಳು. ಅದಾದಮೇಲೆ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಅದಾದಮೇಲೆ ನಿಮಗೆ ಇಲ್ಲಿ ಮಂಡ್ಯ, ತುಮಕೂರು, ರಾಯಚೂರು, ವಿಜಯಪುರ, ವಿಜಯನಗರ, ಹುಬ್ಬಳ್ಳಿ, ಧಾರವಾಡ, ದಕ್ಷಿಣ ಕನ್ನಡ, ಗದಗ, ಯಾದಗಿರಿ, ಚಿತ್ರದುರ್ಗ, ಕೋಲಾರ, ಬಳ್ಳಾರಿ, ಬೀದರ್, ಐ ಥಿಂಕ್ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಅದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ವಾಟೆವರ್ ಪ್ರತಿ ಒಂದು ಜಿಲ್ಲೆಗೂ ಇಲ್ಲಿ ಸರ್ಕಾರ ಯಾರಿಗೂ ಕೂಡ ಇಲ್ಲಿ ಹಣ ಹಾಕಲ್ಲ ಅಂತ ಯಾರಿಗೂ ಹೇಳ್ತಾ ಇಲ್ಲ. 100% ಆಗಿ ಹಣ ಹಾಕ್ತಾಯಿದೆ ಸರ್ಕಾರ. ಆ್ಯಂಡ್ ಹಣ ಇಲ್ಲಿ ಸರ್ಕಾರ ಪೇ ಮಾಡ್ತಾ ಇದೆ. ಅಂದರೆ ನಮಗೆ ಹಣ ಅಂದರೆ ಹಾಕೋಕ್ಕಾಗ್ತಾ ಇಲ್ಲ, ಹಣ ಬಂದಿಲ್ಲ ಅಂತ ಏನೂ ಕೂಡ ಹೇಳಿಲ್ಲ ಸರ್ಕಾರ. ಹಣ ಜಮೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಮೇಯ್ನಾಗಿ ಹೇಳಬೇಕಂದ್ರೆ ಹಣ ಜಮೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು. ಅಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು. ನಮ್ಗೆ ನಾವು ಹಣ ಮಾಡಬೇಕು, ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದೇ ಎಲ್ಲರೂ ಕೂಡ ಹೇಳೋದು. ಆದರೆ ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಈಸಿಲಿ ಯು ಕ್ಯಾನ್ ಡೂ ಇಟ್ ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಈಸಿಲಿ ನೀವು ಏನಿಲ್ಲದೇನೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು. ಒಂದು ಒಳ್ಳೊಳ್ಳೆ ಸ್ಕೀಮ್ಗಳಿಂದ ನೀವು ಒಂದೊಳ್ಳೆ ಹಣವನ್ನು ಮಾಡ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ಲರೂ ಕೂಡ ಮಾಡ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಈಗ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಹಾಗೆ ಹಿಂಗೆ ಅದಂತ ಇಲ್ಲ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಆಗಲ್ಲ, ನಮಗೆ ಬರಲ್ಲ, ನಮ್ಗೆ ಹಂಗಾಗತ್ತೆ ಅದೆಲ್ಲ ಏನಿಲ್ಲ. 100% ಆಗಿ ಎಲ್ಲರೂ ಕೂಡ ಪಡ್ಕೊಳ್ಬೋದು. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕಂಪ್ಲೀಟಾಗಿ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಹಣ ಪಡ್ಕೊಳ್ಬೋದು, ಎಲ್ಲರೂ ಕೂಡ ಹಣವನ್ನು ಮಾಡ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು ಆಗಲ್ಲ, ನಮಗೆ ಬರಲ್ಲ ಅನ್ನುವಂಥದ್ದು ಏನು ಕೂಡ ಬೇಡ. ಆ್ಯಂಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಮಾಡ್ತಾ ಹೋಗಿ. ಯಾರಿಗೆ ಹಣ ಜಮೆ ಆಗಿಲ್ಲ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಐ ಥಿಂಕ್ ನಾನು ಹೇಳುವಂಥದ್ದಷ್ಟೇ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆಗುತ್ತೆ, ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ, ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಈಸಿಲಿ ನಾನು ಹೇಳುವಂಥದ್ದಷ್ಟೇ, ನೀವು ಈಸಿಲಿ ರಿಸೀವ್ ಮಾಡ್ಬೋದು ಹಣವನ್ನು. ಆಗಲ್ಲ ಹಂಗಿಂಗಂತ ಏನು ಕೂಡ ಇಲ್ಲ. ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಬರಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿ ಒಂದು ಅಪ್ಡೇಟ್ಗಳನ್ನು ಕೂಡ ನೀವು ಮಾಡ್ತೀರಾ ಅಂತಂದರೆ ಅಂದರೆ ಇನ್ ಡೀಟೇಲ್ ಆಗಿ ಎಟ್ ಪ್ರೆಸೆಂಟಲ್ಲಿ ನಾನು ಹೇಳುವಂಥದ್ದು ಮಾಡ್ತೀರ ಕಂಪ್ಲೀಟಾಗಿ. ಏನಂತಂದರೆ ಜಸ್ಟ್ ಹಿಂಗೆ ಹಂಗಲ್ಲ, ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಈಗಲೇ ಇನ್ ಡೀಟೇಲಾಗಿ ಹೇಳ್ತೀನಿ. ಏನಂತಂದರೆ ಕಂಪ್ಲೀಟಾಗಿ ನೀವು ಅರ್ಧಂಬರ್ಧ ಮಾಡಿಬಿಟ್ಟು ನಮ್ಗೆ ಹಣ ಬಂದಿಲ್ಲ, ನಮಗೆ ಹಣ ಜಮೆ ಆಗಿಲ್ಲ ಅಂತ ಹೇಳಿದರೆ ಅದು ವರ್ಕ್ ಆಗಲ್ಲ. ಹಾಗಾಗಿ ನಾನು ಹೇಳೋದು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ 100% ಆಗಿ ಹಣ ಜಮೆ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈಸಿಲಿ ಹೇಳುವಂಥದ್ದು ಎಲ್ಲರೂ ಕೂಡ ಮಾಡ್ಬೋದು. ಆಗಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ಹಿಂಗೆ ನೋ. ಪ್ರತಿಯೊಬ್ಬರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು. ಎಸ್, 100% ನೀವು ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಯಾಕಾಗಲ್ಲ, 100% ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಮಾಡ್ಕೊಳ್ಳಿ, ಎಲ್ಲ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಯಾಕೆ ಬಿಡ್ತೀರಾ ಅಂತ ನಾನು ಹೇಳುವಂಥದ್ದು. ಯಾಕಂತಂದರೆ ಒಂದಿಷ್ಟು ಜನ ಹೇಳ್ತಾರೆ ಬೇಡ ಬಿಡುಗರು ಯಾಕೆ ಅಂತ. ಯಾಕೆ ಹೇಳ್ತೀರಾ ಅಂತ ಕೇಳುವಂಥದ್ದು. ಮಾಡಿ, ಯಾವ ರೀತಿ ಅಪ್ಡೇಟ್ಗಳನ್ನ ಮಾಡಿ, ಹಣವನ್ನು ಪಡ್ಕೊಳ್ಳಿ, ಈ ಒಂದು ಸ್ಕೀಮಿಂದ ಹಣವನ್ನು ಪಡ್ಕೊಳ್ಳಿ. ಯಾಕೆ ಬಿಡ್ತೀರಾ? ಯಾಕೆ ನಾನು ಹೇಳುವಂಥದ್ದಷ್ಟೇ, ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡನ್ನು ಇಟ್ಕೊಳ್ಳಿ. ನಾನು ಬಿಡಲ್ಲ, ನಾನು ಹಣವನ್ನು ಪಡ್ಕೊಂಡು ಅದನ್ನು ಯೋಚನೆ ಮಾಡಿ. ಯಾಕೆ ಯೋಚನೆ ಮಾಡ್ತೀರಾ? ಅಯ್ಯೋ ನನ್ನ ಹತ್ರ ಆಗಲ್ಲ ಹಂಗಿಂಗಂತ.
ನಾನು ಹೇಳುವಂಥದ್ದು ಖಂಡಿತವಾಗ್ಲೂ ಯೋಚನೆ ಮಾಡುವ ಯೋಚನೆ ಮಾಡುವಂಥ ಲೆವೆಲ್ ಕಮ್ಮಿ ಇದೆ. ನಾನು ಹೇಳುವಂಥದ್ದು ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡಿ, ನಂಗೆ ಆಗುತ್ತೆ, ನಾನು ಮಾಡ್ತೀನಿ ಅನ್ನುವಂಥದ್ದು ಇರಲಿ ನಿಮ್ಮ ಮೈಂಡಲ್ಲಿ. ನೀವು ಸಕ್ಸಸ್ ಆಗ್ತೀರಾ. ನಾನು ಹೇಳುವಂಥ ಸಕ್ಸಸ್ ಅನ್ನೋದಕ್ಕಿಂತ ಎಲ್ಲ ಯೋಜನೆಯಲ್ಲೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ತೀರಾ ನಾನು ಹೇಳುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಆಶಾ ಪ್ರೆಸ್ ಕನ್ನಡ